ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಪ್ರಾರಂಭದಲ್ಲಿ ಮನೆಯಲ್ಲಿ ಕೋಮಲ ಕಳ್ಳತನ ಮಾಡಬೇಕಂತ ಹೇಳಿ ಹೊರಡ್ತಾಳೆ. ಆದರೆ ಅವಳಿಗೆ ಗೊತ್ತಿರಲ್ಲ ಹಿಂದೆ ಚಂದನ ಇರ್ತಾಳಂತ ಹೇಳಿ. ಇನ್ನು ಅವಳು ಯಾರಿಗೂ ಗೊತ್ತಿರದ ಹಾಗೆ ಮೆಲ್ಲಗೆ ರೂಮ್ ಒಳಗೆ ಹೋಗ್ತಾಳೆ. ರೂಮ್ ಒಳಗೆ ಹೋಗಿ ಮೇಲಿದ್ದ ಟ್ರಂಕನ್ನು ತೆಗೆದು ಕೆಳಗಿಟ್ಟು ಅದರಲ್ಲಿದ್ದ ದುಡ್ಡನ್ನು ತೆಗೆದು ಯೋಚನೆ ಮಾಡ್ತಾಳೆ. ಹಬ್ಬ, ಇಷ್ಟೊಂದು ದುಡ್ಡು, ಈ ದುಡ್ಡು ಸಿಕ್ಕಿದ್ರೆ ನಾವಂತೂ ನೆಮ್ಮದಿಯಾಗಿರ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾಳೆ. ಇನ್ನು ಅವಳು ಗಂಡ ಹೊರಗಡೆನೆ ಕಾಯ್ತಾ ಇರ್ತಾನೆ, ಅವ್ನ ಹೆಂಡತಿ ದುಡ್ಡು ತಗೊಂಡು ಬರ್ತಾಳಂತ ಹೇಳ್ಕೊಂಡು. ಇನ್ನು ಚಂದನ ಅವಳ ಹಿಂದೆ ನಿಂತ್ಕೊಂಡಿರ್ತಾಳೆ. ಆದರೆ ಅವಳಿಗೆ ಗೊತ್ತಿರಲ್ಲ. ಅವಳು ತಿರುಗಿ ನೋಡಿದಾಗ ಚಂದನ ಇರ್ತಾಳೆ. ಆಗ ಅವಳಿಗೆ ತುಂಬಾ ಶಾಕ್ ಆಗುತ್ತೆ. ಆಗ ಚಂದನ ಹೇಳ್ತಾಳೆ, ನೀವೇನು ಮಾಡ್ತಿದ್ದೀರಾ ಇಲ್ಲಿ, ಕೈಯಲ್ಲೇನದು ಅಂತ ಹೇಳ್ತಾಳೆ. ಆಗ ಅವಳು ಹೇಳ್ತಾಳೆ, ಏನೂ ಇಲ್ಲಮ್ಮ, ಏನೂ ಇಲ್ಲ ಅಂತ ಹೇಳ್ತಾಳೆ. ಆಗ ಚಂದನ ಹೇಳ್ತಾರೆ, ಸಾಕು, ಜಾಸ್ತಿ ಸುಳ್ಳು ಹೇಳಬೇಡಿ, ಮೊದಲು ಕೈಯಲ್ಲಿ ಏನಿದೆ ಅದನ್ನು ತೋರಿಸಿ ಅಂತ ಹೇಳ್ಕೊಂಡು ಅವಳ ಕೈಯನ್ನು ತೆಗೆದು ತುಂಬ ಕಷ್ಟಪಟ್ಟು ಕೈಯಲ್ಲಿದ್ದನ್ನು ಕೆಳಗೆ ಬಿಸಾಡ್ತಾಳೆ ಚಂದನ. ಆವಾಗ ಅದರಲ್ಲಿ ತುಂಬ ಹಣ ಇರ್ತದೆ. ಆಗ ಚಂದನಗೆ ತುಂಬಾ ಶಾಕ್ ಆಗುತ್ತೆ. ಆಗ ಚಂದನ ಹೇಳ್ತಾಳೆ, ಏನು ಈ ಎಲ್ಲ ದುಡ್ಡನ್ನು ಕದ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ರಾ ಅಂತ ಹೇಳ್ತಾಳೆ. ಆಗ ಅವಳು ಹೇಳ್ತಾಳೆ, ಅಯ್ಯಯ್ಯೋ ಇಲ್ಲಮ್ಮ, ಹಾಗೇನಿಲ್ಲ, ಅದು ದುಡ್ಡು ಸೇಫಾಗಿದೆಯೋ ಇಲ್ವೋ ಅಂತ ಹೇಳಿ ಬಂದು ನೋಡ್ತಿದ್ದೆ ಅಷ್ಟೇ ಅಂತ ಹೇಳ್ತಾಳೆ. ಆಗ ಚಂದನ ಹೇಳ್ತಾಳೆ, ಸಾಕು, ಇನ್ನೆಷ್ಟಂತ ಸುಳ್ಳು ಹೇಳ್ತೀರಾ, ಮನೆಯಲ್ಲಿ ಕಳ್ಳರು ಇರುವಾಗ ದುಡ್ಡು ಸೇಫಾಗಿರುತ್ತಾ? ನಾನು ಕೂಡ ನೋಡ್ತಾನೆ ಇದ್ದೇನೆ, ನೀವು ಬಂದಾಗ್ಲಿಂದನೂ ಸುಳ್ಳು ಮೇಲೆ ಸುಳ್ಳು ಹೇಳ್ತಾನೆ ಇದ್ದೀರಾ. ಅದೆಲ್ಲ ಬಿಡಿ, ಹೊರಗಡೆ ನಿಂತಿದ್ದಾರಲ್ಲ ಅವ್ರು ಯಾರು ಅಂತ ಕೇಳ್ತಾಳೆ. ಆಗ ಅವಳು ಹೇಳ್ತಾಳೆ, ಹೊರಗಡೆ ನಿಂತಿರೋದಾ, ಯಾರದು, ನಂಗೆ ಗೊತ್ತಿಲ್ಲಮ್ಮ, ನನಗೆ ಗೊತ್ತಾಗುತ್ತೆ ಅಂತ ಹೇಳಿ ನಾಟಕ ಮಾಡ್ತಾಳೆ. ಆಗ ಚಂದನ ಹೇಳ್ತಾಳೆ, ಸಾಕು, ಸುಳ್ಳು ಹೇಳ್ಬೇಡಿ, ಅವ್ರ ಜೊತೆ ನೀವು ದುಡ್ಡು ತಗೊಂಡು ಓಡಿ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀರಲ್ವಾ, ನೀವೆಲ್ಲ ಮಾತಾಡಿದ್ದು ನಾನು ಕೇಳಿಸ್ಕೊಂಡಿದ್ದೇನೆ. ಇನ್ನು ನಾನು ಸುಮ್ಮನೆ ಬಿಡಲ್ಲ, ಇವಾಗಲೇ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನು ಒದ್ದು ಒಳಗಡೆ ಹಾಕಿಸ್ತೇನೆ, ನೋಡ್ತಾ ಇರಿ ಅಂತ ಹೇಳ್ತಾಳೆ. ಆಗ ಕೋಮಲಂಗೆ ಯೋಚನೆ ಬರ್ತದೆ, ಇಲ್ಲಪ್ಪ, ನಾನು ಹೇಗಾದರೂ ಮಾಡಿ ಇವಾಗ ತಪ್ಪಿಸ್ಕೊಳ್ಳೇಬೇಕು. ನಾನು ದುಡ್ಡಿನ ಮುಖ ನೋಡಿದರೆ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಾರೆ. ಇಲ್ಲ, ನಾವು ಮೊದಲು ತಪ್ಪಿಸ್ಕೊಳ್ಬೇಕು ಅಂತ ಹೇಳ್ಕೊಂಡು ಚಂದನನ್ನು ದೂಡಿ ಅಲ್ಲಿಂದ ಓಡಿ ಹೋಗ್ತಾಳೆ. ಓಡಿ ಹೋಗಿ ಗಂಡನ ಹತ್ರ ಹೇಳ್ತಾಳೆ, ಮೊದಲು ನಾವು ಇಲ್ಲಿಂದ ಓಡಿ ಹೋಗೋಣ, ಜೀವ ಉಳಿಸ್ಕೊಳ್ಳೋಣ ಅಂತ ಹೇಳಿ ಇಬ್ಬರು ಕೂಡ ಅಲ್ಲಿಂದ ಓಡಿ ಹೋಗ್ತಾರೆ. ಇನ್ನು ಚಂದನಂಗೆ ತುಂಬಾ ಬೇಜಾರಾಗುತ್ತೆ. ಚಂದನ ಎಲ್ಲ ದುಡ್ಡನ್ನು ಒಂದು ಕಡೆ ಇರ್ತಾಳೆ. ಅವಳು ಯೋಚನೆ ಮಾಡ್ತಾ ಇರ್ತಾಳೆ, ಅಲ್ಲ, ಏನಾಯ್ತು ಇವತ್ತು, ಯಾಕೆ ಇವ್ರು ಹೀಗೆ ಮಾಡಿದ್ರು, ನಿಜವಾಗ್ಲೂ ಇವ್ರು ಮಹಿ ಅಮ್ಮನೇನಾ, ಈ ರೀತಿ ಮಾಡಿದ್ರಲ್ಲ, ಅಂದರೆ ಅವರಿಲ್ಲಿ ಬಂದಿರೋದು ಮಹಿಗೋಸ್ಕರ ಅಲ್ಲ, ದುಡ್ಡಿಗೋಸ್ಕರ. ಈಗ ನಾಳೆ ಬೆಳಿಗ್ಗೆ ಎದ್ದು ಎಲ್ಲರೂ ಕೇಳಿದ್ರೆ ನಾನು ಏನಂತ ಹೇಳಿ. ಈಗ ಗೊತ್ತಾಯಿತು ಅಂಕಲ್ ಯಾಕೆ ಈ ರೀತಿ ಹೇಳ್ತಾ ಇದ್ರು ಅಂತ ಹೇಳ್ಕೊಂಡು. ಹೌದು, ಅಂಕಲ್ ಹೇಳಿದ್ದೆ ಸತ್ಯ, ಈ ಹೆಂಗಸು ನಿಜವಾಗಿ ಒಳ್ಳೆಯವರಲ್ಲ, ನಾನು ಇವರನ್ನು ಇಲ್ಲಿ ಕರ್ಕೊಂಡ್ಲೇ ಬರಬಾರ್ದಿತ್ತು ಅಂತ ಹೇಳ್ತಾ ಇರ್ತಾಳೆ. ಇನ್ನು ಬೆಳಿಗ್ಗೆ ಆಗಿರ್ತದೆ. ಮುತ್ತು ಕಾಫಿ ಮಾಡಿರ್ತಾನೆ ಎಲ್ರಿಗೆ ಕೂಡ. ಆಗ ಚಂದನಗೆ ಹೇಳ್ತಾನೆ, ಚಂದನ ಕಾಫಿ ಕುಡಿಯಮ್ಮ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಆಯ್ತಣ್ಣ ಅಂತ ಹೇಳ್ತಾಳೆ. ಆಗ ಮಹಿ ಎಲ್ಲ ಕಡೆ ಕೂಡ ಅಮ್ಮನ ಹುಡುಕ್ತಾ ಇರ್ತಾನೆ. ಅಮ್ಮ ಅಮ್ಮ ಅಂತೇಳಿ ಹುಡುಕ್ತಾ ಇರ್ತಾನೆ. ಆಗ ಮುತ್ತು ಹೇಳ್ತಾನೆ, ಮಹಿ ಅವರೆಲ್ಲ ಹೊರಗಡೆ ಹೋಗಿರ್ಬೇಕು ಕಣೋ, ನೀವು ಒಂದು ಕಾಫಿ ಕುಡಿ ಅಂತ ಹೇಳ್ತಾರೆ. ಆದರೆ ಮಹಿ ಕೇಳ್ತಾನೆ ಇರಲ್ಲ. ಮೈ ಹುಡುಕ್ತಾನೆ ಇರ್ತಾನೆ. ಅಮ್ಮ 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 ನೋಡಿದ್ರ, ಅಮ್ಮ ನೋಡಿದ್ರ ಅಂತ ಹೇಳ್ಕೊಂಡು ಕಂಠಿ ಹತ್ರ ಕೇಳ್ತಾನೆ, ಹರಿ ಹತ್ರ ಕೇಳ್ತಾನೆ, ಚಂದನ ಹತ್ರ ಕೇಳ್ತಾನೆ, ಎಲ್ಲರ ಹತ್ರನೂ ಕೇಳ್ತಾ ಇರ್ತಾನೆ. ಚಂದನಿಗೆ ಮನಸ್ಸಲ್ಲಿ ತುಂಬಾ ಬೇಜಾರಾಗ್ತಾ ಇರ್ತದೆ. ಮಹಿ, ನಾನು ಹೇಗೆ ಹೇಳಲಿ ನಿಮ್ಮ ಅಮ್ಮನ ಸತ್ಯ, ಅವ್ರು ಈ ಮನೆಗೆ ಬಂದಿರೋದು ಕಳ್ತನ ಮಾಡೋಕ್ಕೆ, ದುಡ್ಡಿಗೋಸ್ಕರ, ನಿಂಗೋಸ್ಕರ ಅಲ್ಲ ಅನ್ನೋ ಸತ್ಯ ನನಗೆ ಹೇಗೆ ಹೇಳಲಿ, ನೀನು ಅದನ್ನು ಯಾವ ರೀತಿ ತಗೊಳ್ತೀಯ ಮಹಿ ಯಾಕೊಂಡು ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ಮಹಿ ಎಲ್ಲರ ಹತ್ರನೂ ಕೇಳ್ತಾ ಇರ್ತಾನೆ, ಹೊರಗಡೆ ಎಲ್ಲ ಹೋಗಿ ಹುಡುಕ್ತಾ ಇರ್ತಾನೆ, ಅಮ್ಮ ಎಲ್ಲಿ ಹೋದ್ರು, ಅಮ್ಮ ಎಲ್ಲಿ ಹೋದ್ರು ಅಂತ ಹೇಳ್ಕೊಂಡು. ಆದರೆ ಅವಳು ಎಲ್ಲೂ ಕಾಣಿಸ್ತಿರಲ್ಲ, ಯಾಕಂದರೆ ಅವಳು ಗಂಡನ ಜೊತೆ ಓಡಿ ಹೋಗಿರ್ತಾಳೆ. ಇನ್ನು ನಟರಾಜ ಬರ್ತಾನೆ. ನಟರಾಜ ಬಂದ ಕೂಡಲೇ ಮಹಿ ಕೇಳ್ತಾನೆ, ಅಮ್ಮ ನೋಡಿದ್ಯಾ ಅಂತ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ಅವ್ರು ಎಲ್ಲಿ ಹೋದ್ಲ ನನಗೇನು ಗೊತ್ತುಂಟು ಅಂತ ಹೇಳ್ತಾನೆ. ಇನ್ನು ಕಂಠಿ ಹೇಳ್ತಾನೆ, ಮಹಿ ಅವ್ರು ಇಲ್ಲೇ ಎಲ್ಲೋ ಹೋಗಿರ್ಬೇಕು ಮಹಿ, ನೀನು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ, ಅವ್ರು ಬಂದೇ ಬರ್ತಾರೆ, ಅವ್ರ ಮೊಬೈಲಿಗೆ ಒಂದು ಕಾಲ್ ಮಾಡು ಅಂತ ಹೇಳ್ತಾನೆ. ಆಗ ಮಹಿ ಅವ್ರಿಗೆ ಕಾಲ್ ಮಾಡ್ತಾನೆ. ಆದರೆ ಅವ್ರ ಫೋನ್ ಸ್ವಿಚ್ ಆಫ್ ಬರ್ತಾ ಇರ್ತದೆ. ಮಹಿಗೆ ಇನ್ನೂ ಟೆನ್ಷನ್ ಆಗುತ್ತೆ. ಮಹಿ ಹೇಳ್ತಾನೆ, ಅಣ್ಣ ಅವ್ರ ಫೋನ್ ಸ್ವಿಚ್ ಆಫ್ ಬರ್ತಿದೆ ಅಣ್ಣ, ಅಮ್ಮಂಗೆಲ್ಲ ಏನಾಯ್ತಣ್ಣ, ಅಮ್ಮಂಗೆ ಏನಾದರೂ ಆಯಿತಾ ಅಣ್ಣ, ಅಮ್ಮ ಎಲ್ಲಿ ಹೋದ್ರಣ್ಣ, ಎಲ್ಲಿ ಹೋದ್ರ ಅಂತಕೊಂಡು ತುಂಬಾ ಕೂಗ್ತಾ ಇರ್ತಾನೆ. ಇನ್ನು ಅವನು ನಟರಾಜನ ನೋಡ್ತಾನೆ. ನಟರಾಜ ನೋಡಿದ ಕೂಡಲೇ ಅವನಿಗೆ ನೆನಪು ಬರ್ತದೆ, ಹೌದು, ಇವನೇ ಅಲ್ವಾ ನಿನ್ನೆ ಅಮ್ಮನ ಕುತ್ತಿಗೆ ಹಿಡಿದು ಸಾಯಿಸ್ಲಿಕ್ಕೆ ಹೊರಟಿದ್ದು, ಅಂದರೆ ಇವನೇ ನಮ್ಮ ಅಮ್ಮನಿಗೆ ಮಾಡಿದಾನೆ ಇರಬೇಕು ಅಂತ ಹೇಳಿ ನಟರಾಜನ ಕುತ್ತಿಗೆ ಪಟ್ಟಿ ಹಿಡಿದು ಹೇಳ್ತಾನೆ,
ಹೇಳಯ್ಯ ನಮ್ಮಮ್ಮಂಗೆ ಏನು ಮಾಡಿದೆ, ನಿನ್ನೆ ನಾನು ಬರುವಾಗ ನಮ್ಮಮ್ಮನ ಕುತ್ತಿಗೆ ಹಿಡ್ದದ್ದು ನೀನೇ ತಾನೇ, ನಮ್ಮಮ್ಮಂಗೆ ನೀನು ಏನೋ ಮಾಡಿದ್ಯಾ, ಹೇಳ ಏನು ಮಾಡಿದೆ ಅಮ್ಮನಿಗೆ, ಹೇಳು ಹೇಳು ಅಂತ ಕೊಂಡು ಕುತ್ತಿಗೆ ಪಟ್ಟಿ ಹಿಡಿತಾನೆ. ಎಲ್ಲರೂ ಮಹಿ ಬೇಡ ಬೇಡ ಮಹಿ ಬಿಡು ಅಪ್ಪನ ಅಂತ ಹೇಳ್ತಾ ಇದ್ರು. ಮಹಿ ಕೇಳ್ತಾನೆ ಇರಲ್ಲ, ಅವನಿಗೆ ಅಷ್ಟು ಸಿಟ್ಟು ಬಂದಿರ್ತದೆ. ಅವನ ಅಮ್ಮಂಗೋಸ್ಕರ ಅವ್ರ ಅಪ್ಪನಿಗೆ ಅವ್ನು ಏನು ಬೇಕಾದರೂ ಮಾಡೋಕ್ಕೆ ರೆಡಿಯಾಗಿರ್ತಾನೆ. ಅವನಂತೂ ತುಂಬಾ ಸಿಟ್ಟಿನಲ್ಲಿ ನಟರಾಜನ ಕುತ್ತಿಗೆ ಪಟ್ಟಿ ಹಿಡಿದು ಕೇಳ್ತಾ ಇರ್ತಾನೆ. ಆಗ ಚಂದನ ಹೇಳ್ತಾಳೆ, ಮಹಿ ಬಿಡು ಮಹಿ, ಅವ್ರದ್ದೇನು ತಪ್ಪಿಲ್ಲ ಮಹಿ, ಬಿಡು ಮಹಿ, ನಿಂಗೆ ವಿಷಯ ಗೊತ್ತಿಲ್ಲದೆ ನೀನು ಈ ರೀತಿ ಮಾಡೋದು ತಪ್ಪು ಮಹಿ, ಬಿಡು ಬಿಡು ಅಂತ ಹೇಳ್ತಾ ಇರ್ತಾಳೆ. ಆದರೆ ಅವನಂತೂ ಕೇಳ್ತಾನೆ ಇರಲ್ಲ. ಇನ್ನು ಚಂದನ ತುಂಬ ಸಿಟ್ಟಲ್ಲಿ ಮಹಿ ಬಿಡ್ತೀಯೋ ಇಲ್ವೋ ಅಂತ ಹೇಳ್ತಾಳೆ. ಆಗ ಅವನು ಬಿಡ್ತಾನೆ. ಇನ್ನು ನಟರಾಜ್ ಹೇಳ್ತಾನೆ, ನೀವೇನು ಬೇಕಾದರೂ ಮಾಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇನ್ನು ಮನೆಯವರೆಲ್ಲರೂ ತುಂಬ ಟೆನ್ಷನ್ ಆಗಿರ್ತಾರೆ, ಅಮ್ಮ ಎಲ್ಲಿ ಹೋದ್ರು ಅಂತ ಹೇಳ್ಕೊಂಡು. ಇನ್ನು ಮಹಿ ಕಾಲೇಜಿಗಂತ ಹೊರಟಿರ್ತಾನೆ ಹರಿ ಜೊತೆ ಕಾರಲ್ಲಿ. ಇನ್ನು ಚಂದನ ಕೂಡ ಅವನ ಜೊತೆನೇ ಇರ್ತಾಳೆ. ಇನ್ನು ಮಹಿ ಹೇಳ್ತಾನೆ, ಅಲ್ಲ ಅಮ್ಮ ಎಲ್ಲಿ ಹೋದ್ರು ಅತ್ತಿಗೆ, ನಂಗೆ ಒಂದು ಅರ್ಥ ಆಗ್ತಿಲ್ಲ. ಅಂದರೆ ಅಮ್ಮನಿಗೆ ನಾನು ಬೇಡವಾ, ಅವರಿಗೆ ನಾನು ಇಷ್ಟ ಇಲ್ವಾ, ಅದಕ್ಕೆ ನನ್ನನ್ನು ಬಿಟ್ಟು ಹೋದ್ರ ಅಮ್ಮ. ಅಲ್ಲ ಅಮ್ಮ ನನ್ನನ್ನು ಬಿಟ್ಟು ಹೋಗಲ್ಲ ಅಂತ ಹೇಳಿದರು, ಆದರೆ ಇವಾಗ ಮತ್ತೆ ಬಿಟ್ಟು ಹೋದರು ನೋಡಿ. ನಾನು ಏನು ಅದಕ್ಕೆ ಮಾಡಿದೆ, ನಮ್ಮ ಅಮ್ಮಂಗೆ ನಾನು ಏನಾದರೂ ಬೇಜಾರು ಮಾಡಿದ್ನ ಯಾಕೊಂಡು ಒಂದೇ ಸಮನೆ ನೋವಲ್ಲಿ ಮಾತಾಡ್ತಾನೇ ಇರ್ತಾನೆ. ಆಗ ಚಂದನ ಹೇಳ್ತಾಳೆ, ನೋಡು ಮಹಿ, ಆ ಥರ ಏನೂ ಆಗಿರಲ್ಲ, ಅವರಿಗೇನೋ ಕೆಲಸ ಬಂದಿರುತ್ತೆ, ಅದಕ್ಕೆ ಅವ್ರು ಹೋಗಿರ್ತಾರೆ ಅಷ್ಟೇ ಅಂತ ಹೇಳ್ತಾರೆ. ಆದರೆ ಚಂದನಗೆ ಮನಸ್ಸಲ್ಲಿ ತುಂಬಾ ಬೇಜಾರಿರುತ್ತೆ. ಅವಳಿಗೆ ಯಾವ ರೀತಿ ಮೈಗೆ ಅರ್ಥ ಮಾಡಿಸ್ಬೇಕು ಅನ್ನೋದೇ ಅರ್ಥ ಆಗಿರಲ್ಲ. ಇನ್ನು ಮೈ ಹೇಳ್ತಾನೆ, ಅಲ್ಲ ಅತ್ತಿಗೆ, ನಿಮಗೂ ಹರಿಯಣ್ಣನಿಗೂ ಅವ್ರ ಮನೆ ಗೊತ್ತಿದೆಯಲ್ವ, ನಾವು ಅವ್ರ ಮನೆಗೆ ಹೋಗೋಣ, ಮನೆಗೆ ಹೋಗಿ ಅಲ್ಲ ಅಮ್ಮ ಇದ್ದಾರಾ ಇಲ್ವಾ ಅಂತ ನೋಡ್ಕೊಂಡು ಬರೋಣ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಅಯ್ಯೋ ಅಯ್ಯೋ ಮಹಿ, ಹಾಗೇನು ಇಲ್ಲ ಮಹಿ, ನಮ್ಗೆ ಅವ್ರ ಮನೆಯೇ ಗೊತ್ತಿಲ್ಲ, ಅವ್ರು ನಮಗೆ ರೋಡಲ್ಲಿ ಸಿಕ್ಕಿದ್ರು, ಅವ್ರು ನಮ್ಮನ್ನು ಮನೆಗೆ ಕರ್ಕೊಂಡೇ ಹೋಗಲಿಲ್ಲ. ಅವರು ನೀವಿರಿ, ನಾನು ಹೋಗಿ ಬಟ್ಟೆ ತೊಗೊಂಡು ಬರ್ತೇನೆ ಅಂತ ಹೇಳಿ ಬಟ್ಟೆ ತೊಗೊಂಡು ಬಂದರು ಅಷ್ಟೇ. ನೋಡು ಅವ್ರ ಮನೆಯಲ್ಲಿದೆ ಅಂತ ಗೊತ್ತಿಲ್ಲ. ಆದರೆ ಒಂದು ಮಹಿ, ಅವರಿಗೆ ನಮ್ಮನೆ ಗೊತ್ತಿದೆ ಅಲ್ವಾ, ನಮಗೆ ಅವ್ರ ಮನೆ ಗೊತ್ತಿಲ್ಲದ್ರೆ ಏನು, ಅವರಿಗೆ ನಮ್ಮನೆ ದಾರಿ ಚೆನ್ನಾಗಿ ಗೊತ್ತಿದೆ. ಅವರಿಗೆ ಬರಬೇಕಂತ ಅನಿಸ್ದಾಗ ನಮ್ಮ ಮನೆಗೆ ಬರ್ತಾರೆ ಮಹಿ, ನೀನು ಯಾವುದೇ ಟೆನ್ಷನ್ ಮಾಡಬೇಡ, ಆದಷ್ಟು ಬೇಗ ನಿಮ್ಮಮ್ಮ ಬರ್ತಾರೆ ಅಂತ ಹೇಳಿ ಮಹಿನ ಸಮಾಧಾನ ಮಾಡಿ ಕಾಲೇಜಿಗೆ ಕಳಿಸ್ತಾಳೆ. ಇನ್ನು ಹರಿ ಹೇಳ್ತಾನೆ ಚಂದನ ಹತ್ರ, ಅಲ್ಲ ಮೇಡಮ್, ಅವ್ರು ಎಲ್ಲಿ ಹೋದರು, ಅಲ್ಲ ನಿನ್ನೆ ರಾತ್ರಿ ತನಕ ಸರಿಯಾಗಿ ಇದ್ರಲ್ವ, ಇವಾಗ ಇದ್ದಕ್ಕಿದ್ದಾಗೆ ಎಲ್ಲಿ ಹೋದರು ಅಂತ ಹೇಳ್ತಾನೆ. ಆಗ ಚಂದನ ಎಲ್ಲ ಸತ್ಯನೂ ಹರಿಗೆ ಹೇಳ್ತಾಳೆ. ಇನ್ನು ಚಂದನ ಹೇಳ್ತಾಳೆ, ಹರಿಯವರೇ ನಿನ್ನೆ ರಾತ್ರಿ ಏನಾಯಿತು ಗೊತ್ತಾ ನಿಮಗೆ ಅಂತ ಹೇಳಿ ಎಲ್ಲ ಸತ್ಯನೂ ಹೇಳ್ತಾಳೆ. ಅವಳು ಒಂದು ಗಂಡಸನ ಜೊತೆ ಮಾತಾಡ್ತಾ ಇರ್ತಾರೆ, ಯಾವಾಗ ನೋಡಿದ್ರು ಪದೇ ಪದೇ ಫೋನಲ್ಲೂ ಮಾತಾಡ್ತಾ ಇರ್ತಾರೆ. ನಾನು ಅವ್ರ ಹತ್ರ ಕೇಳಿದರೆ ಅವ್ರು ಸುಳ್ಳು ಹೇಳ್ತಾರೆ, ಆದರೆ ನನಗೆ ಡೌಟ್ ಬಂದಿದೆ, ಅವರೇ ಅವ್ರ ಗಂಡ ಅಂತ ಹೇಳ್ತಾಳೆ. ಆಗ ಹರಿಗೆ ತುಂಬಾ ಶಾಕ್ ಆಗುತ್ತೆ. ಹರಿ ಹೇಳ್ತಾನೆ, ಮೇಡಮ್ ನೀವು ಏನು ಹೇಳ್ತಿದ್ದೀರಾ, ಅವ್ರಿಗೆ ಮದುವೆ ಆಗಿದೆಯಾ, ಗಂಡ ಕೂಡ ಇದ್ದಾರಾ ಅಂತ ಹೇಳ್ತಾನೆ. ಅದಕ್ಕೆ ಚಂದನ ಹೇಳ್ತಾಳೆ, ಹೌದು ಹರಿಯವರೇ, ಅವ್ರು ಮಾತಾಡಿದ್ದು ಎಲ್ಲನೂ ಕೇಳಿಸ್ಕೊಂಡಿದ್ದೇನೆ, ಅವ್ರು ಒಳ್ಳೆಯವರಲ್ಲ ಹರಿಯವರೇ, ಅವ್ರ ಮನೆಗೆ ಬಂದಿರೋ ಉದ್ದೇಶನೇ ದುಡ್ಡು ಕದೀಲಿಕ್ಕೋಸ್ಕರ. ನಿನ್ನೆ ರಾತ್ರಿ ದುಡ್ಡು ಕದ್ದು ನನ್ನ ಕೈಯಲ್ಲಿ ರೆಡ್ ಹ್ಯಾಂಡಾಗಿ ಸಿಕ್ಕಿಬಿದ್ರು. ನಾನು ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೇನೆ ಅಂತ ಹೇಳಿ ನನ್ನನ್ನೇ ತಳ್ಳಿ ಅಲ್ಲಿಂದ ಓಡಿ ಹೋದರು ಅವರಿಬ್ಬರು ಗಂಡ ಹೆಂಡತಿ ಅಂತ ಹೇಳ್ತಾರೆ. ಆಗ ಹರಿಗೆ ತುಂಬಾ ಶಾಕ್ ಆಗುತ್ತೆ. ಹರಿ ಹೇಳ್ತಾನೆ, ಮೇಡಮ್ ಹೀಗೆಲ್ಲ ಆಯಿತಾ ಅಂತ ಹೇಳ್ತಾನೆ. ಇನ್ನು ಹರಿ ಅವ್ರ ಮನೆಗೆ ಹೋಗಿ ಅವ್ರ ಅಕ್ಕಪಕ್ಕದಲ್ಲಿ ಎಲ್ಲ ಕಡೆ ವಿಚಾರಿಸ್ತಾನೆ. ಆವಾಗ ಅವನಿಗೆ ಗೊತ್ತಾಗುತ್ತೆ, ಅವರಿಬ್ಬರು ತುಂಬಾ ಕೆಟ್ಟವರು, ತುಂಬಾ ಮೋಸ ಮಾಡ್ತಾರೆ. ಅಷ್ಟೇ ಅಲ್ಲ, ಅವರಿಬ್ಬರು ಉತ್ತರ ಭಾರತದವರು ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳ್ಕೊಂಡು ಎಲ್ಲನೂ ಗೊತ್ತಾಗುತ್ತೆ. ಇನ್ನು ಮುಂದೇನಾಗುತ್ತೆ, ಮೈಗೆ ಸತ್ಯ ಗೊತ್ತಾಗುತ್ತಾ, ಅವ್ರ ಅಸಲಿ ಮುಖನ ಮೈ ಒಪ್ಕೊಳ್ತಾನ, ನಟರಾಜ ಎಲ್ಲ ಸತ್ಯನ ಹೇಳ್ತಾನ, ಎಲ್ಲನೂ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿಯವರೆಗೂ ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.